ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಕೇವಲ ಹೆಸರಾಗಿ ಉಳಿಯದೆ ಜನರ ಮನಸ್ಸಿನಲ್ಲಿ ದೇವರಾಗಿ ನೆಲೆ ನಿಂತ ಅಪರೂಪದ IPS ಅಧಿಕಾರಿ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ. ಉಡುಪಿ ಜಿಲ್ಲೆಯ ಕುಂದಾಪುರದ ಯಡಾಡಿ ಮತ್ಯಾಡಿ ಗ್ರಾಮದವರಾದ ಇವರು ಪ್ರಸಿದ್ಧ ಪತ್ರಕರ್ತ ವಡ್ಡರ್ಸೆ ರಘುರಾಮ ಶೆಟ್ಟಿ ಅವರ ಸುಪುತ್ರ. ತಮ್ಮ ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ರಾಜಿ ಇಲ್ಲದ ಹೋರಾಟದಿಂದಲೇ ನಾಡಿನಾದ್ಯಂತ ಜನಪ್ರಿಯರಾಗಿದ್ದರು. ಮಧುಕರ್ ಶೆಟ್ಟಿ ಅವರು ಕೇವಲ ಕಡತಗಳ ಅಧಿಕಾರಿಯಾಗಿರಲಿಲ್ಲ, ಬದಲಿಗೆ ಮನುಷ್ಯತ್ವ, ಮಾನವೀಯತೆಗೆ ಹೆಸರಾದ ದಕ್ಷ ಅಧಿಕಾರಿಯಾಗಿದ್ದರು. ಅವರು ಚಿಕ್ಕಮಗಳೂರು ಜಿಲ್ಲೆಯ SP ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಕೈಗೊಂಡ ಒಂದು ಐತಿಹಾಸಿಕ ಕಾರ್ಯ ಇಂದಿಗೂ ಜನಮಾನಸದಲ್ಲಿ ಅಜರಾಮರ. ಚಿಕ್ಕಮಗಳೂರಿನ ಸರಗೋಡು ವ್ಯಾಪ್ತಿಯಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬರು ಸುಮಾರು 64 ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರು. ಮಧುಕರ್ ಶೆಟ್ಟಿಯವರು ಅಂದಿನ ದಕ್ಷ ಜಿಲ್ಲಾಧಿಕಾರಿ ಹರ್ಷಗುಪ್ತಾ ಅವರೊಂದಿಗೆ ಸೇರಿ ಧೈರ್ಯದಿಂದ ಈ ಒತ್ತುವರಿಯನ್ನು ತೆರವುಗೊಳಿಸಿದ ಆ ಭೂಮಿಯನ್ನು ನಿರಾಶ್ರಿತರಾಗಿದ್ದ 32 ದಲಿತ ಕುಟುಂಬಗಳಿಗೆ ಸಮಾನವಾಗಿ ಹಂಚಿ ಅವರಿಗೆ ಪುನರ್ವಸತಿ ಕಲ್ಪಿಸಿದರು. ಅಧಿಕಾರಿಗಳ ಈ ಜನಪರ ಕಾಳಜಿಗೆ ಕೃತಜ್ಞತೆ ಸಲ್ಲಿಸಲು ಅಲ್ಲಿಯ ನಿವಾಸಿಗಳು ತಮಗೆ ಸಿಕ್ಕ ಹೊಸ ಭೂಮಿಯ ಆ ಇಡೀ ಗ್ರಾಮಕ್ಕೆ ಗುಪ್ತಾ ಶೆಟ್ಟಿಹಳ್ಳಿ ಎಂದು ಹೆಸರಿಟ್ಟರು. ಒಬ್ಬ ಜೀವಂತ ಅಧಿಕಾರಿಯ ಹೆಸರನ್ನ ಇಡೀ ಬಡ ಜನರೇ ಸೇರಿ ತಮ್ಮ ಊರಿಗೆ ಇಟ್ಟುಕೊಂಡಿದ್ದು ಇತಿಹಾಸದಲ್ಲಿ ಅತ್ಯಂತ ಅಪರೂಪದ ಘಟನೆ. ಬೆಂಗಳೂರಿನ ಲೋಕಾಯುಕ್ತ SP ಆಗಿದ್ದ ಮಧುಕರ್ ಶೆಟ್ಟಿ ಕಾರ್ಯನಿರ್ವಹಿಸಿದ ಅವಧಿ ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿತ್ತು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಸಚಿವರಾಗಿದ್ದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ವೈ ಸಂಪಂಗಿ ಹಾಗೂ ಜನಾರ್ದನ ರೆಡ್ಡಿ ಸೇರಿದಂತೆ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಭ್ರಷ್ಟಾಚಾರ ಪ್ರಕರಣಗಳು ಮತ್ತು ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಹಗರಣಗಳ ತನಿಖೆಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು. ಯಾರೇ ಪ್ರಭಾವಿಗಳಿದ್ದರೂ ಕಾನೂನಿನ ಮುಂದೆ ಮಂಡಿಯೂರುವಂತೆ ಮಾಡಿದ ಕೀರ್ತಿ ಇವರದ್ದು. 2018ರಲ್ಲಿ ಹೈದರಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಉಪನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ತೀವ್ರ ಜ್ವರ ಕಾಣಿಸಿಕೊಂಡಿತು. ಚಿಕಿತ್ಸೆ ಫಲಕಾರಿಯಾಗದೆ 28 ಡಿಸೆಂಬರ್ 2018ರಂದು ಕೇವಲ 47ನೇ ವಯಸ್ಸಿನಲ್ಲಿ ನಿಧನರಾದರು. ಅಪ್ರತಿಮ ದಕ್ಷ ಅಧಿಕಾರಿಯ ನಿಧನ ರಾಜ್ಯಾದ್ಯಂತ ಆಘಾತವನ್ನು ಉಂಟು ಮಾಡಿತು. ಅವರು ತನಿಖೆ ನಡೆಸಿದ್ದ ಹಗರಣಗಳ ಹಿನ್ನೆಲೆಯಲ್ಲಿ ಅವರ ಸಾವಿನ ಹಿಂದೆ ಪ್ರಭಾವಿಗಳ ಕೈವಾಡ ಅಥವಾ ಕ್ರಿಮಿನಲ್ ಪಿತೂರಿ ಇರಬಹುದೇ ಎಂದು ಅನುಮಾನಗಳನ್ನು ಕುಟುಂಬಸ್ಥರು ಹಾಗೂ ಅವರ ಅಭಿಮಾನಿಗಳು ವ್ಯಕ್ತಪಡಿಸಿದರು. ಅಲ್ಲದೆ ವೈದ್ಯಕೀಯ ಲೋಪಗಳು ನಡೆದಿವೆ ಎಂಬ ಆರೋಪಗಳು ಕೇಳಿಬಂತು. ಸಾರ್ವಜನಿಕ ಒತ್ತಡದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಪ್ರಸಿದ್ಧ ಹೃದ್ರೋಗ ತಜ್ಞ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ವೈದ್ಯಕೀಯ ತಜ್ಞರ ಸಮಿತಿಯನ್ನು ರಚಿಸಿ ತನಿಖೆಗೆ ಆದೇಶಿಸಿತು. ತನಿಖಾ ಸಮಿತಿ ಸಲ್ಲಿಸಿದ ವರದಿಯ ಮುಖ್ಯ ಅಂಶಗಳು ಹೀಗಿತ್ತು. ಮಧುಕರ್ ಶೆಟ್ಟಿ ಅವರ ಸಾವಿನ ಹಿಂದೆ ಯಾವುದೇ ರೀತಿಯ ಕ್ರಿಮಿನಲ್ ಪಿತೂರಿ, ವಿಷಪ್ರಾಶನ ಅಥವಾ ಬಾಹ್ಯ ಹಸ್ತಕ್ಷೇಪ ನಡೆದಿಲ್ಲ ಅಂತ ವರದಿ ಹೇಳಿತ್ತು. ಅವರಿಗೆ H1N1 ಸೋಂಕು ತಗುಲಿತ್ತು. ಅದು ತೀವ್ರ ನ್ಯೂಮೋನಿಯಾಕ್ಕೆ ತಿರುಗಿ ಶ್ವಾಸಕೋಶವನ್ನು ಹಾನಿಗೊಳಿಸಿತ್ತು. ಜೊತೆಗೆ ಅವರಿಗೆ ಹೃದಯದ ರಕ್ತನಾಳದ ಸಮಸ್ಯೆ ಕಾಣಿಸಿಕೊಂಡು ಬಹು ಅಂಗಾಂಗ ವೈಫಲ್ಯದಿಂದ ಅವರು ಮೃತಪಟ್ಟರು ಅನ್ನುವ ವರದಿಗಳು ಬಂತು. ಆಸ್ಪತ್ರೆಯ ಆರಂಭಿಕ ಹಂತದ ಚಿಕಿತ್ಸೆಯಲ್ಲಿ ಕೆಲವು ವಿಳಂಬಗಳು ಕಂಡುಬಂದರೂ ಅದು ಉದ್ದೇಶಪೂರ್ವಕ ನಿರ್ಲಕ್ಷ್ಯವಲ್ಲ ಮತ್ತು ಕಾಯಿಲೆಯ ತೀವ್ರತೆಯೇ ಸಾವಿಗೆ ಕಾರಣ ಎಂದು ವರದಿ ತೀರ್ಮಾನವನ್ನು ಕೊಡ್ತು. ವರದಿಯು ಅವರ ಸಾವಿನ ಸುತ್ತಲಿನ ಸಂಚಿನ ಅನುಮಾನಗಳಿಗೆ ತೆರೆ ಎಳೆದಿದ್ದರು. ನಾಡು ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಅಕಾಲಿಕವಾಗಿ ಕಳೆದುಕೊಂಡ ನೋವು ಇಂದಿಗೂ ಜೀವಂತವಾಗಿದೆ. ಅಧಿಕಾರದಲ್ಲಿದ್ದಾಗ ಬಡವರ ಕಣ್ಣೀರು ಒರೆಸಿ ಇಡೀ ಗ್ರಾಮವೊಂದಕ್ಕೆ ತಮ್ಮ ಹೆಸರಿಡಿಸಿಕೊಳ್ಳುವ ಮಟ್ಟಿಗೆ ಬದುಕಿದ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಅವರ ಜೀವನ ಇಂದಿನ ತಲೆಮಾರಿನ ಅಧಿಕಾರಿಗಳಿಗೆ ಸದಾ ದಾರಿದೀಪ.